ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಗಂಡ್ ಮಗು ಬೇಕು ಅಂದ್ರೆ ಮೊದಲನೇದಾಗಿ ನೋಡೋಣ ಗಂಡ್ ಮಗು ಹೆಣ್ಮಗು ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಅಂಡಾಣು ಅಥವಾ ಹೆಣ್ಮಕ್ಳಲ್ಲಿ ಯಾವ ತರ ಜೆನೆಟಿಕ್ ಫಾರ್ಮುಲೇಷನ್ ಇರುತ್ತಪ್ಪ ಅಂದ್ರೆ 46XX ಅಂತ ಹೇಳ್ತೀವಿ. ಅಂದ್ರೆ ಹೆಣ್ಮಕ್ಳಲ್ಲಿ 46 ಕ್ರೋಮೋಸೋಮ್ಸ್ ಗಳಿರುತ್ತೆ. ಅದರಲ್ಲಿ XX ಅಂತ ಎರಡಿರೋದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅದೇ ಗಂಡಸರಲ್ಲಿ 46XY ಅಂತ ಹೇಳ್ತೀವಿ. ಅಂದ್ರೆ 46 ಕ್ರೋಮೋಸೋಮ್ಸ್ ಇರುತ್ತೆ. ಅದರಲ್ಲಿ X ಮತ್ತೆ Y ಅಂತಕ್ಕಂಥದ್ದು ಗಂಡು ಸೆಕ್ಸ್ ನ ಡಿಟೆಕ್ಟ್ ಮಾಡ್ತಕ್ಕಂಥ ಕ್ರೋಮೋಸೋಮ್ಸ್. ಇವಾಗ ಸ್ಪರ್ಮ್ಸ್ ಅಲ್ಲಿ ಈಗ ಒಬ್ಬ ಮನುಷ್ಯನ್ಗೆ ಇವಾಗ ಒಂದು 20 ಮಿಲಿಯನ್ ಸ್ಪರ್ಮ್ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಆ 20 ಮಿಲಿಯನ್ ಸ್ಪರ್ಮ್ಸ್ ಅಲ್ಲಿ XY ಎರಡು ಕಡೆ ಡಿವೈಡ್ ಆಗಿ ಹೋಗಿರುತ್ತೆ. ಅಂದ್ರೆ ಒಂದು 10 ಮಿಲಿಯನ್ ಸ್ಪರ್ಮ್ಸ್ ಅಲ್ಲಿ 23X ಸಂಖ್ಯೆ ಉಳ್ತಕ್ಕಂತ ಇದು ಸ್ಪರ್ಮ್ಸ್ ಇದ್ರೆ, ಇನ್ 10 ಮಿಲಿಯನ್ ಅಲ್ಲಿ 23Y ಕ್ರೋಮೋಸೋಮ್ ಇರ್ತಕ್ಕಂಥ ವೀರ್ಯಾಣುಗಳಿರುತ್ತೆ. ಅದೇ ಮಹಿಳೆಯರಲ್ಲಿ ಅದು ಸೇಮೇ ಇರುತ್ತೆ. ಅದು ಯಾವ ತರ ಡಿವೈಡ್ ಆದ್ರೂ 46XX ಇರೋದು ಅದು 23X ಆಗೇ ಒಡ್ಕೊಂಡು ಬರುತ್ತೆ. ಇವಾಗ ಹೆಣ್ಪಾಪು ಹೇಗಾಗುತ್ತೆ, 23X ಇರ್ತಕ್ಕಂಥ ಅಂಡಾಣುವಿನಲ್ಲಿ 23X ಇರ್ತಕ್ಕಂಥ ವೀರ್ಯಾಣು ಸೇರಿದ್ರೆ ಅದು ಹೆಣ್ಮಗು ಆಗುತ್ತೆ. ಟೋಟಲ್ ಬಂದ್ಬಿಟ್ಟು 46XX ಆಗುತ್ತಲ್ವಾ, ಅದಕ್ಕೆ ಹೆಣ್ಪಾಪು ಅಂತ ಕರಿತೀವಿ. ಅದೇ ಇವಾಗ 23X ಇರ್ತಕ್ಕಂಥ ಅಂಡಾಣುವಿಗೆ 23Y ಇರ್ತಕ್ಕಂಥ ವೀರ್ಯಾಣು ಬಂದು ಸೇರಿ ಮಗು ಆದ್ರೆ ಅದಕ್ಕೆ ನಾವು ಗಂಡು ಪಾಪು ಅಂತ ಕರಿತೀವಿ. ಇವಾಗ ಗಂಡು ಮಗುನೇ ಹೇಗ್ ಪ್ಲಾನ್ ಮಾಡ್ಬೇಕು, ಇವಾಗ ನೋಡಿ, ಸಂಭೋಗ ಕ್ರಿಯೆ ಮಾಡಿದ್ಮೇಲೆ ಯಾರು ಫಿಲ್ಟರ್ ಇಟ್ಟು ಬರೀ Y ಅಷ್ಟೇ ಮುಂದೆ ಹೋಗು ಅಂತ ಹೇಳಕ್ ಆಗತ್ತಾ? ಆಗಲ್ಲ ಅಲ್ವಾ. ಸೊ ಅದು ಆತರ ಏನು ಇದುವರೆಗೂ ಟೆಕ್ನಾಲಜಿ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಸೊ ಇವಾಗ ಕೆಲವೊಂದ್ಸಲ ಓಲ್ಡ್ ವೈಫ್ಸ್ ಟೇಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಚಾಕ್ಲೇಟ್ ತಿನ್ನು, ಈ ದಿನಗಳಲ್ಲಿ ಟ್ರೈ ಮಾಡು, ಹುಣ್ಣಿಮೆಗೆ ಟ್ರೈ ಮಾಡು, ಅಮಾವಾಸ್ಯೆಗೆ ಟ್ರೈ ಮಾಡು, ಸೋಮವಾರ ಮಾಡು, ಭಾನುವಾರ ಸೆಕ್ಸ್ ಮಾಡಿದ್ರೆ ನಿನ್ಗೆ ಗಂಡ್ ಮಗು ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಖಂಡಿತ ಅದೆಲ್ಲ ತಪ್ಪು ಪರಿಕಲ್ಪನೆ. ಆ ತರ ಎಲ್ಲ ಮಾಡಿದ್ರೆ ನಮ್ಗೆ ಗಂಡು ಮಗುನೇ ಬರುತ್ತೆ ಅಂತ ಇದುವರೆಗೂ ಯಾವುದೇ ಗ್ಯಾರಂಟಿ ಇಲ್ಲ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ಓವ್ಯುಲೇಷನ್ ಟೈಮಿಗೆ ಹತ್ರವಾಗಿ ನೀವು ಜೊತೆಗಿದ್ರೆ ಗಂಡ್ ಮಗು ಆಗುತ್ತೆ ಅಂತ. ನೋಡಿ, ಓವ್ಯುಲೇಷನ್ ಟೈಮಿಗೆ ನೀವು ಜೊತೆಗಿದ್ರೆ ಸಂಭೋಗ ಮಾಡಿದ್ರೆ ಮಗು ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಆದ್ರೆ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಇದುವರೆಗೂ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ. ಆಯ್ತಾ. ಸೊ ಇವಾಗ ಇದೇ ದಿನ, ತಿಥಿ, ನಕ್ಷತ್ರ, ವಾರ ಅನ್ನೋದ್ಕಿಂತ ನಿಮ್ಮ ಪೀರಿಯಡ್ಸ್ ಡೇಟ್ ಹೇಗಿದೆ ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋಗಿ ಓವ್ಯುಲೇಷನ್ ಟೈಮ್ ಅಲ್ಲಿ ನೀವು ಟ್ರೈ ಮಾಡಿದ್ರೆ ಮಗು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವಾಗ ಮಗು ಅಂದ್ರೆ ಅದಕ್ಕೆ 50% ಗಂಡ್ ಮಗು ಆಗೋ ಚಾನ್ಸ್ ಇರ್ಬೋದು, 50% ಹೆಣ್ಮಗು ಆಗೋ ಚಾನ್ಸ್ ಇರ್ಬೋದು. ಗಂಡ್ ಮಗುನೇ ಆಗೋತಕ್ಕಂತ ಫಿಲ್ಟರ್ ಹಿಡಿಯತಕ್ಕಂತ ಟೆಕ್ನಿಕ್ ಇದುವರೆಗೂ ಯಾರು ಕಂಡು ಹಿಡಿದಿಲ್ಲ.